ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಆಫ್ಟರ್ 2 ಡೇಸ್ ಹೋಗೋಣ ಮೊದಲನೇ ಅಪ್ಡೇಟ್ಗೆ ಸ್ಟ್ರೈಟ್ ಅವೇ. ಅಲ್ಲ ಮಗ, ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಲಕ್ನೋ ಸೂಪರ್ ಜಾಯಿಂಟ್ಸ್ ಬೇಸ್ಡ್ ಓನರ್ ಇರುವಂತ ಸಂಜೀವ್ ಗೋಯಾಂಕ್ ಅವರಿಗೆ ಟ್ರೋಫಿ ಸಿಕ್ಕಿದೆ. ಇವರ ಓನರ್ಶಿಪ್ ಅಲ್ಲಿ ಟ್ರೋಫಿ ಇದ್ರೆ ನಂಬ್ತೀರಾ? ಸ್ಪೆಷಲ್ 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 ಕ್ರೆಡಿಟ್ ಕೊಡಬೇಕು ಗುರು ಈ ಟೀಮಿಗೆ. ಮ್ಯಾಂಚೆಸ್ಟರ್ ಸೂಪರ್ ಜಾಯಿಂಟ್ಸ್ ಅವರು ಟ್ರೋಫಿ ಗೆದ್ದಿರೋದು 100 ಲೀಗಲ್ಲಿ ಮಗ. ಹೌದು, ಇವರ ಓನರ್ಶಿಪ್ ಅಲ್ಲಿ IPL ತೀರಾ ವರ್ಸ್ಟ್ ಓನರ್ಶಿಪ್ ಯಾರ್ದು ಅನ್ನೋದು ಲಕ್ನೋ ಸೂಪರ್ ಜಾಯಿಂಟ್ಸ್ ನ ಓನರು ಅದೇ ಸಂಜೀವ್ ಅವರು. ಯಾಕಂದ್ರೆ ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ಎಲ್ಲಿ ಸಿಚುವೇಶನ್ ಇರಲಿ ಏನೇ ಇರಲಿ ಸುಮ್ಮನೆ ಎಲ್ಲಾರನ್ನೂ ಅಜೀಬ್ ಮಾಡ್ತಾರೆ. ರಿಷಬ್ ಪಂತ್ ಮಾಡ್ತಾರೆ, KL ರಾಹುಲ್ ಮಾಡ್ತಾರೆ, ಎಲ್ಲರೂ ಟೀಮಿಂದ ಆಚೆ ಆಗ್ತಾರೆ. ಅದೆಲ್ಲರೂ ಗೊತ್ತಿರೋಂಥ ವಿಚಾರ, ಏನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ. ರಿಷಬ್ ಪಂತ್ ವಿಚಾರದಲ್ಲಿ ಹೆಂಗೆ ಹೇಳಿದ್ದು ಇವ್ರು ತಗೊಂಡಾಗ, ರಿಷಬ್ ಪಂತ್ ಫ್ಯೂಚರ್ ಅಲ್ಲಿ ಇರಬೇಕು, ನಮಗೆ 10 ವರ್ಷಕ್ಕೆ ತಗೊಂಡ್ಬಿಟ್ಟಿದ್ದೀನಿ ನಾನು, 10 ವರ್ಷಕ್ಕೆ ಇರಲೇಬೇಕು ಅನ್ನೋ ತರ ಆ ಲೆಕ್ಕಾಚಾರದಲ್ಲಿ ಹೇಳಿದ್ರು. ನೋಡ್ರಿ 2 ವರ್ಷಕ್ಕೆ ಮಕ್ಕೊಂಡ್ಬಿಟ್ಟು ಈಚೆ ಕಡೆ ಹಾಕಿದ್ರು. KL ರಾಹುಲ್ ಮಕ್ಕೊಂಡ್ಬಿಟ್ಟು ಈಚೆ ಕಡೆ ಹಾಕಿದ್ರು. ಸೊ ಎಲ್ಲ ನೋಡಿದೀವಿ ನಾವು ಏನೇನು ಮಾಡ್ತಾರೆ ಅಂತ ಸಂಜೀವ್ ಅವರು. ಬಟ್ ಇವರ ಓನರ್ಶಿಪ್ ಅಲ್ಲಿ ಒಂದು ಟ್ರೋಫಿ ಗೆದ್ದಿದೆ ಅಂತಂದ್ರೆ ಒಂದು ತಂಡ, ಅವರ ಒಂದು ತಂಡ, ಅದು ನನ್ನ ಪ್ರಕಾರ ಆಶ್ಚರ್ಯನೇ. ಅದು ಆ ಟೀಮ್ಗೆ ಸ್ಪೆಷಲ್ ಕ್ರೆಡಿಟ್ ಕೊಡಬೇಕು. ಯಾಕೆ ಅಂತಂದ್ರೆ ಇಷ್ಟೆಲ್ಲ ಕಾಟ ಕೊಡ್ತಿರುವಂತ ಒಬ್ಬ ಓನರ್ ಇದ್ರೂ ಕೂಡ ಅವ್ರು ಟ್ರೋಫಿ ಗೆಲ್ತಾರೆ ಅಂತಂದ್ರೆ ಅವರಿಗೆ ಡಬಲ್ ಗುಂಡಿಗೆ ಅಲ್ಲ, 4 ಗುಂಡಿಗೆ ಇರಬೇಕು. ಅಪೇಟ್ ಬಿಟ್ಟು ನಮ್ಮ RCB ಸ್ಟಾರ್ ಆಗಿರುವಂತ ಎಲಿಸ್ ಪೆರಿ ಅವರು ಮಾತಾಡಿದರೆ, ಲಾಸ್ಟ್ ಇಯರ್ ಆಡ್ಲಿಲ್ಲ RCBಗೆ, ಬಟ್ ಆದ್ರೂ ಕೂಡ ಮಾತಾಡಿದರೆ ನಮ್ಮ RCB ಕ್ಯಾಪ್ಟನ್ ಬಗ್ಗೆ, ಸ್ಮೃತಿ ಮಂದನ ಬಗ್ಗೆ. ವಾಟ್ ಮೇಕ್ ಸ್ಮೃತಿ ಸೋ ಸಕ್ಸಸ್ಫುಲ್ ಈಸ್ ಅಮೇಸಿಂಗ್ ಸ್ಕಿಲ್. ಐ ಥಿಂಕ್ ಶೀಸ್ ಗಾಟ್ ಇನ್ಕ್ರೆಡಿಬಲ್ ವೆಲ್ ಪವರ್ ಅಂಡ್ ಸೂಪರ್ ಸ್ಟ್ರಾಂಗ್ ಮೈಂಡ್ ಅಂತ ಹೇಳಿದ್ರೆ. ಸೊ ಹೌದು, ಅಫ್ಕೋರ್ಸ್ ಇರಲೇಬೇಕು ಗುರು. ಆ ಥರ ಎಲ್ಲ ಸೀನ್ಸ್ ಎಲ್ಲ ಆಗಾದ್ಮೇಲೆ ಬಂದ್ಬಿಟ್ಟು RCBಗೆ ಆಡಿ ಟ್ರೋಫಿ ಗೆಲ್ಸ್ತಾರೆ ಅಂತಂದ್ರೆ, ಅವ್ರ ಪರ್ಸನಲ್ ಲೈಫಲ್ಲಿ ಏನೇ ಇದ್ರು ಕೂಡ, ಏನೇ ಹೋಗ್ತಾ ಇದ್ರು ಕೂಡ ಬಂದ್ಬಿಟ್ಟು RCBಗೆ ಆಗ್ಬಿಟ್ಟು ಟ್ರೋಫಿ ಗೆಲ್ಲಿಸ್ತಾರೆ ಅಂತಂದ್ರೆ ಇದನ್ನು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ವರ್ಲ್ಡ್ ಕಪ್ ಅಲ್ಲೂ ಕೂಡ ಟ್ರೋಫಿನ ಗೆಲ್ತಾರೆ. ಸೊ ಒಂಥರ ಅನ್ಬಿಲೀವಬಲ್ ಮೈಂಡ್ ಸೆಟ್ ಅಂತ ಹೇಳಬೇಕು. ಅಷ್ಟು ಒಂಥರ ಏನೇನೋ ನಡೀತಿರೋ ಪರ್ಸನಲ್ ಲೈಫಲ್ಲಿ. ಸೊ ಅದೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟು RCBಗೆ ಆಡಬೇಕು ಅನ್ನೋದು ಇರಲಿಲ್ಲ ಅವ್ರಿಗೆ. ಬೇಕಾದ್ರೆ ತೊಗೊಬೋದಾಗಿದೆ. ಎಷ್ಟೋ ಜನ ನೋಡಿದ್ದೀವಿ, ನಂಗೆ ಆಗ್ತಿಲ್ಲ ಅಂತ ಒಂದು ಮೈಂಡ್ ಸೆಟ್ನ ಕ್ವಿಟ್ ಮಾಡ್ಬಿಟ್ಟು ಈಚೆಗಡೆ ಹೋಗಿರೋಲ್ಲ ನೋಡಿದ್ದೀವಿ. ಬಟ್ ಬಂದ್ಬಿಟ್ಟು RCBಗೆ ಆಗ್ಬಿಟ್ಟು ಟ್ರೋಫಿನ ಗೆಲ್ಲಿಸ್ತಾರೆ. ಸೊ ಖಂಡಿತ ಒಪ್ಕೊಳ್ಳೇಬೇಕು. ಸೊ ಅದರಿಂದನೇ ಇವ್ರು ಹೇಳಿರುವಂತ ಕಂಡು ಸಖತ್ ಒಳ್ಳೆ ಸಕ್ಸಸ್ಫುಲ್ ಒಂದು ಕಡಕ್ ಮೈಂಡ್ ಸೆಟ್ ಇದೆ ಇವರಿಗೆ ಅಂತ. The way she approaches the game, the way she prepares, the way she knows herself, the way she thinks about things, the way she likes challenges, she's got it all ಅಂತ ಹೇಳಿದರೆ. ಸೊ ಆಬ್ವಿಯಸ್ಲಿ ಇರಲೇಬೇಕು ಗುರು. ಒಂಥರ ಆಲ್ಮೋಸ್ಟ್ ಒಂಥರ ಒಂದು ರೇಂಜಿಗೆ ಗೋಟ್ ಆಗೋದಕ್ಕೆ ವುಮೆನ್ಸ್ ಕ್ರಿಕೆಟ್ ಅಂತ ಬಂದಾಗ ಇಂಡಿಯಾ ಪರವಾಗಿ ಒಂಥರ ಒಂದು ರೇಂಜಿಗೆ ಗೋಟ್ ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಮುಂದೆ ಇನ್ನೂ ಯಂಗ್ಸ್ಟರು, ಇನ್ನೂ ಮುಂದೆ ಸಿಕ್ಕಾಪಟ್ಟಿದೆ ಕ್ರಿಕೆಟು. ಇನ್ನೂ ಒಂದು ಡಿಕೇಡ್ ನೋಡ್ತಾ ಇದ್ದೀವಿ ನಾವು ಇವ್ರನ್ನ. ಸೊ ನೋಡೋಣ ಇನ್ನೂ ಅದು ಎಲ್ಲಿವರೆಗೂ ತೊಗೊಂಡು ಹೋಗ್ತಾರೆ. ಇನ್ನೂ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗೋದು ಕೂಡ ಬಾಕಿ ಇದೆ. ಸೊ ನೋಡೋಣ ಎಲ್ಲೆಲ್ಲಿಗೆ ತೊಗೊಂಡು ಹೋಗ್ತಾರೆ ಇಂಡಿಯನ್ ಕ್ರಿಕೆಟ್ನ ಅಂತ. ಅಪೇಟ್ ನಂಬರ್ 3 DDPನ ಸಪೋರ್ಟಿವ್ ಆಗಿ ಹಾಕೊಂಡು ಮಾತಾಡಿದರೆ ಒಂಥರ ಓಡೋಕಿದ್ರೆ ಬೆನ್ನಿದ್ದಾರೆ ಅಂತ ಹೇಳ್ತಾರಲ್ಲ. ಆಬ್ವಿಯಸ್ಲಿ ಎಲ್ಲರೂ ಅದೇ ಮೈಂಡ್ ಸೆಟ್ಟೇನೆ. ಚೆನ್ನಾಗಿ ಆಡ್ತಾರಲ್ಲ, ಹೊಗಳ್ತಾರೆ. ಸೊ ಹರ್ಷ ಬೊಗ್ಲೆ ಅವರು ಕೂಡ ಅದೇ ಹೇಳಿರೋದು. ಇವಾಗ SSB ಜೈಸ್ವಾಲ್ ಸ್ಟ್ರಗಲ್ ಮಾಡ್ತಿರೋ ರೀತಿನ ನೋಡ್ತು ಅಂತ ಅಂದಾಗ ಖಂಡಿತ ODIs ಅಲ್ಲೂ ಕೂಡ ಇವರು ಬ್ಯಾಕ್ ಫುಟ್ ಅಲ್ಲಿ ಹೋಗ್ಬೋದು. ದೇವದತ್ ಪಡಿಕ್ಕಲ್ನ ಫ್ರಂಟ್ ಫುಟಿಗೆ ತಗೊಂಡ್ಬರ್ಬಹುದು ಮುಂದೆಗಡೆ. ಅಂದರೆ ವರ್ಲ್ಡ್ ಕಪ್ ಟೈಮಲ್ಲಿ ಆಗೋ ಅಷ್ಟರಲ್ಲಿ ಇನ್ನೇನೋ ಮಸ್ತಾಗಿ ಪರ್ಫಾರ್ಮೆನ್ಸ್ ಬಂತು DDP ಇಂದ ಅಂದ್ರೆ ಇವಾಗ ಆಲ್ರೆಡಿ ಕನ್ಸಿಸ್ಟೆಂಟ್ ಆಗಿ ಆಡ್ತಾರೆ. ಸಖತ್ IPL ಸೀಸನ್ ಆಗಿದೆ ಅವರಿಗೆ. ಜೊತೆಗೆ ಇಲ್ಲೂ ಕೂಡ ಮಸ್ತಾಗಿ ಆಡಿದ್ದಾರೆ. ಡೊಮ್ಯಾಸ್ಟಿಕ್ ಸೀಸನ್ ಸಖತ್ತಾಗಿದೆ. SSB ಜೈಸ್ವಾಲ್ ಕಂಪೇರ್ ಮಾಡ್ತು ಅಂದಾಗ ಇವ್ರು ಸಿಕ್ಕಾಪಟ್ಟೆ ಫ್ರಂಟ್ ಲೈನ್ ಅಲ್ಲಿ ಇದ್ದಾರೆ. ಆಸ್ ಅ ಲೆಫ್ಟ್ ಹ್ಯಾಂಡರು ಓಪನಿಂಗ್ ಸ್ಲಾಟಲ್ಲೂ ಆಡ್ತಾರೆ, ಮಿಡ್ ಆರ್ಡರ್ಲೂ ಆಡ್ತಾರೆ. ಆ ಫ್ಲೆಕ್ಸಿಬಿಲಿಟಿ, ಫೀಸಿಬಿಲಿಟಿ ಎಲ್ಲಾನು ಕೂಡ ಇದೆ ಇವರಲ್ಲಿ. ಸೊ ಯಾಕೆ ಇಂಡಿಯನ್ ಟೀಮ್ ಇವ್ರನ್ನ ನೋಡಬಾರ್ದು? ಖಂಡಿತ 100% ಶಾಟು ಬರ್ಕೊಂಡು ಕೊಡ್ತೀನಿ. ಇಂಡಿಯನ್ ಕ್ರಿಕೆಟ್ ಟೀಮು ಮ್ಯಾನೇಜ್ಮೆಂಟ್ ಇದೆ, ನೋಡ್ತಾ ದೇವದತ್ ಪಡಿಕ್ಕಲ್ನ ODIsಗೆ ಮತ್ತೆ ವಾಪಸ್ ಎಳ್ಕೊಬರೋದಕ್ಕೆ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ವ್ಯಾಲಿಡ್ ಅಂತಲೂ ಕೂಡ ಅನ್ಸುತ್ತೆ ಗುರು. SSB ಜೈಸ್ವಾಲ್ಗೆ ಅಂತ IPL ಆಗಿಲ್ಲ. ಅಂಡ್ ಟೆಸ್ಟ್ ಅಂತ ಬಂದಾಗ ಸ್ವಲ್ಪ ಮಟ್ಟಿಗೆ ಸ್ಟ್ರಗಲ್ ಮಾಡಿದೆ ಇವ್ರಿಗೆ ಕಂಪೇರ್ ಮಾಡ್ತು ಅಂದಾಗ, ಅಂದ್ರೆ ರೀಸೆಂಟ್ ಟ್ರೆಂಡ್ ನೋಡ್ತು ಅಂದಾಗ. ಸೊ ಎಲ್ಲ ಒಂಥರ ಸ್ಟ್ಯಾಟ್ಸಿಗೆ ಇಟ್ಸು ಎಲ್ಲ ಪರವಾಗಿನೇ DDPಗೆ. ಸೊ ODIಗೆ ಬರೋದ್ರಲ್ಲಿ ನನಗೆ ಯಾಕೋ ಏನು ಕಷ್ಟ ಏನು ಕಾಣಿಸ್ತಾ ಇಲ್ಲ. ಅವ್ರಿಗೆ ಈಸಿಯಾಗಿ ಬರ್ಬೋದು, ಮ್ಯಾನೇಜ್ಮೆಂಟ್ ಮನ್ಸು ಮಾಡ್ಬೇಕಷ್ಟೇ. ಅಪೇಟ್ ನಂಬರ್ 4 ಮೊಹಮ್ಮದ್ ಕೈಫ್ ಅವರು ಮಾತಾಡಿದ್ರೆ ರಿಷಬ್ ಪಂತ್ ಅವರು ಡಿಸ್ಮಿಸ್ ಆದಂತಹ ರೀತಿಗೆ ಒಂಥರ ಫಾಲ್ಸ್ ಶಾಟ್ನ ಇಂಡ್ಯೂಸ್ ಮಾಡ್ಬಿಟ್ಟು ಔಟ್ ಆದ್ರು. ಇದೇನು ರಿಷಬ್ ಪಂತ್ಗೆ ಹೋಗ್ತೇನಲ್ಲ, ವಿಚಿತ್ರವಾಗಿ ಆಡೋದು, ವಿಭಿನ್ನವಾಗಿ ಆಡೋದು. ಟೆಸ್ಟಲ್ಲಿ ಒಂಥರ ಕ್ರಿಯೇಟಿವಿಟಿನ ತೊಗೊಂಡ್ಬಂದವ್ರನ್ನ ಈ ಥರ ಶಾಟ್ಗಳನ್ನ ಆಡ್ಬೋದು ಅಂತ ತೋರಿಸ್ಕೊಂಡ್ಬಿಟ್ಟವ್ರು ರಿಷಬ್ ಪಂತ್. ಎಂತೆಂಥ ಶಾಟ್ಗಳನ್ನ ಹೊಡೆದ್ಬಿಟ್ಟವ್ರು. ಒನ್ ಹ್ಯಾಂಡ್ ಶಾಟ್ ಆಗಿರಲಿ, ತಿರ್ಕೊಂಡು ಹೊಡೋ ಶಾಟ್ ಆಗಿರಲಿ, ಮಲ್ಕೊಂಡು ಹೊಡೋ ಶಾಟ್ ಆಗಿರಲಿ, ವಿಚಿತ್ರವಾಗಿರುವಂಥ ಶಾಟ್ಗಳೆಲ್ಲ ನಾವು ಟೆಸ್ಟ್ ಅಂತ ಬಂದಾಗ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ಗಳನ್ನ ನೋಡ್ತೀವಿ. ವಿಚಿತ್ರವಾಗೆಲ್ಲ T20 ಆಡೋ ಥರ ಎಲ್ಲ ನೋಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ಇವರು ಆ ಥರ ತೊಗೊಂಬಂದ್ಬಿಟ್ರು, ಅಂಡ್ ಸಕ್ಸಸ್ ಕೂಡ ಕಂಡಿದ್ರು. ಸೊ ಇವ್ರು ಹೇಳ್ತಾರೆ ಹೌದು ಸಕ್ಸಸ್ ಸಿಕ್ಕಾಪಟ್ಟೆ ಕಂಡಿದ್ದಾರೆ ಹೌದು. ಬಟ್ ಶ್ರೀಲಂಕಾ ಅಂತ ಬಂದಾಗ ಅವ್ರು ಅವಾಗಿನ ನ್ಯೂ ಬಾಲ್ನ ತೊಗೊಂಡಿದ್ರು. ಸೊ ಅವ್ರಿಗೆ ಒಂದು ಸ್ವಲ್ಪ ಪ್ರೆಷರ್ ಹಾಕ್ಬೇಕಾಗಿತ್ತು. ಒಂದು ಸ್ವಲ್ಪ ಸ್ಕೋರ್ನ ಇನ್ನೂ ಆ್ಯಡ್ ಆನ್ ಮಾಡ್ಬಿಟ್ಟು
ಆನ್ ಬೋರ್ಡ್ ಇನ್ನ ಪ್ರೆಷರ್ ಹಾಕಿಸ್ಬೋದಾಗಿತ್ತು. ಬಟ್ ಎವ್ರಿ ಟೈಮು ಇವ್ರು ಅದೇ ತರ ಡಿಸ್ಮಿಸ್ ಆಗ್ತಾ ಇದ್ರು ಅಂದ್ರೆ ಫಾಲ್ಸ್ ಶಾಟ್ಗಳನ್ನ ಇಂಡ್ಯೂಸ್ ಮಾಡ್ಕೊಂಡು ತಿಕ್ಲ ತರ ಹೆಂಗ್ ಬೇಕು ಹಂಗೆ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಔಟ್ ಆಗ್ತಿತ್ತು ಅಂದ್ರೆ ಅದೇ ತರ ವಿಕೆಟ್ನ ಕೈ ಚೆಲ್ತಿತ್ತು ಅಂದ್ರೆ ಇದು ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ. ಅದು 4-6 ಬೌಂಡ್ರಿ ಹಂಗೆ ಹಿಂಗೆ ಹೋಯ್ತು, ರನ್ಸ್ ಬಂತು ಅಂದ್ರೆ ಅದರಿಂದ ಚೆನ್ನಾಗಿ ಕಾಣುತ್ತೆ. ಔಟ್ ಆಯ್ತು ಅಂದ್ರೆ ಎವ್ರಿ ಟೈಮ್ ಇದೇ ತರ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಮೊಹಮ್ಮದ್ ಕೈಫ್ ಹೇಳಿದ್ರೆ. ಬಟ್ ರಿಷಬ್ ಅಂತ ಹೇಳ್ತಾರೆ ನಂಗೆ ಆಡಕ್ ಬರೋದೇ ಹಿಂಗೆ ಗುರು, ಇದರಿಂದ ನನ್ನ ನೀವು ತಗೊಂಡೋಗಿ ಮೇಲ್ಗಡೆ ಕುಣಿಸಿರೋದು ಟೆಸ್ಟ್ ಅಲ್ಲಿ ಅಂತ ಪಂತಣ್ಣ ಹೇಳ್ತಾರೆ. ಅಪ್ಡೇಟ್ ನಂಬರ್ 6, ಹಾರ್ದಿಕ್ ಪಾಂಡ್ಯ ರಿಲೇಟೆಡ್ ಅಪ್ಡೇಟ್ ಇಲ್ಲ ಅಂತಂದ್ರೆ ಹಿಂಗೆ ದಿನಕ್ಕೊಂದು. ಹೌದು ಆಬ್ವಿಯಸ್ಲಿ ಇವಾಗಿದೆ ಇನ್ನೂ ಒಂದು ಅಪ್ಡೇಟು. ಹಾರ್ದಿಕ್ ಪಾಂಡ್ಯಗೆ ಓವರ್ ಆಲ್ ಆಗಿ 7 ಫ್ರಾಂಚೈಸಿಗಳು ಟ್ರೈ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಬಂದೈತೆ ಮಗ. ಮುಂಬೈ ಇಂಡಿಯನ್ಸ್ ಜೊತೆಗೆ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ. ಅಂದ್ರೆ ಹಿಂದೆ ಸರಿದಿರುವಂತ 2 ಫ್ರಾಂಚೈಸಿ ಯಾವುದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಒಂದು RCB ಅಂತೂ ಶೋರ್ ಶಾಟ್ ಆಗಂತೂ ಇದ್ದೇ ಇರೋದ್ರಲ್ಲಿ 7 ಫ್ರಾಂಚೈಸ್ ಟ್ರೈ ಮಾಡ್ತಿದೆ ಅಂತಂದ್ರೆ ಇನ್ನು ಮಿಕ್ಕಿರುವಂತ 2 ಫ್ರಾಂಚೈಸ್ ಇವ್ರನ್ನ ಬಿಟ್ಬಿಡಿ, ಮುಂಬೈನ ಬಿಟ್ಬಿಡಿ, ಇನ್ನು ಮಿಕ್ಕಿರೋಂಥ ಒಂದು ಫ್ರಾಂಚೈಸ್ ಯಾವುದು ಈಚೆ ಕಡೆ ಬೆಳ್ಕೊಂಡಿರೋದು ಇನ್ನೆಲ್ಲ ಫ್ರಾಂಚೈಸು ಟ್ರೈ ಮಾಡ್ತಾರಂತೆ ಹಾರ್ದಿಕ್ ಪಾಂಡ್ಯ ಬೇಕು ಅಂತ. ಅಂದ್ರೆ ಅಲ್ಪ ಸ್ವಲ್ಪ ಟ್ರೈ ಮಾಡ್ತಾವ್ರಂತೆ. ನಾವು ಹಿಂಗ್ ಮಾಡ್ತೀವಿ, ಇವ್ರನ್ನ ಬಿಟ್ಕೊಂಡ್ ಕೊಡ್ತೀವಿ, ನೀವು ಕೊಡ್ತೀರಾ, ಬಿಟ್ಕೊಂಡ್ ಕೊಡ್ತೀವಿ ಕೊಡ್ತೀರಾ ಅಂತ. ಯಾಕೆ ಕೇಳಬಾರ್ದು, ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಆಗುತ್ತೋ ಬಿಡುತ್ತೋ ಸೆಕೆಂಡರಿ ಒಟ್ನಲ್ಲಿ ಫ್ರಾಂಚೈಸ್ಗಳು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂತ 7 ಫ್ರಾಂಚೈಸ್ಗಳು ಮುಂಬೈ ಇಂಡಿಯನ್ಸ್ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಅಪ್ಡೇಟ್ ಇದೆ. ನೋಡೋಣ. ಅಪ್ಡೇಟ್ ನಂಬರ್ 7, ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ಮಾತಾಡಿದ್ರೆ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ರಿಲೇಟೆಡ್ KKR ಮತ್ತೆ ಮುಂಬೈ ಇಂಡಿಯನ್ಸ್ ಟ್ರೇಡ್ ಬಗ್ಗೆ ಮಾತಾಡಿದ್ದಾರೆ. ಈ ಟ್ರೇಡ್ ಆಗ್ಬೋದು, ಯಾಕಂದ್ರೆ ಒಂಥರ ವ್ಯಾಲಿಡ್ ತರನು ಕಾಣಿಸ್ತಾ ಇದೆ ನಮಗೂ ಕೂಡ. ಸೊ ಎಕ್ಸ್ಚೇಂಜ್ ಆಗಿ ಸ್ವಾಪ್ ಆಗಿ ಅವ್ರನ್ನ ಯಾರನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತಂದ್ರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ರಿಂಕು ಸಿಂಗ್ ನ ಜೊತೆಗೆ ಹರ್ಷಿತ್ ರಾಣಾನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಅಂತೂ ಇತ್ತು. ಇನ್ನ ಹಲವಾರು ಜನದ ಅಪ್ಡೇಟ್ ಇತ್ತು, ಬಟ್ ಜಾಸ್ತಿ ಓಡ್ತಾ ಇರೋದು ಯಾವುದು ಅಂದ್ರೆ ರಿಂಕು ಸಿಂಗ್ ಮತ್ತೆ ಹರ್ಷಿತ್ ರಾಣಾ ಅವ್ರದ್ದು. ಸೊ ಇವ್ರ ವಿಚಾರದಲ್ಲಿ ಮಾತಾಡಿದರೆ ಮುಂಬೈ ಇಂಡಿಯನ್ಸ್ ಇವ್ರನ್ನ ತಗೊಂತಾರೆ, ಇವ್ರಿಬ್ರನ್ನ ತಗೊಂತಾರೆ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಲಾಸ್ ಆಗುತ್ತಾ ಅಥವಾ KKR ಇದು ಪ್ರಾಫಿಟ್ ಆಗುತ್ತಾ ಅಂತ. ಸೊ KKR ಆಬ್ವಿಯಸ್ಲಿ ಪ್ರಾಫಿಟ್ ಆಗುತ್ತೆ, ಹಾರ್ದಿಕ್ ಪಾಂಡ್ಯ ಬರ್ತಾರೆ, ಒಳ್ಳೆ ಆಲ್ರೌಂಡರ್ ಬರ್ತಾರೆ ಅಂತಂದ್ರೆ ನನ್ನ ಪ್ರಕಾರ ರಿಂಕು ಸಿಂಗ್ ನ ಕಳ್ಕೊಳ್ಳೋದು ಏನು ದೊಡ್ಡ ವಿಚಾರ ಏನಲ್ಲ. ಇಸ್ ಆರ್ಡಿನರಿ ಪ್ಲೇಯರ್, ಡಿಸೆಂಟ್ ಪ್ಲೇಯರ್, ಆರ್ಡಿನರಿ ಪ್ಲೇಯರ್ ಅಂತ ಹೇಳಿದರೆ. ಬಟ್ ಹರ್ಷಿತ್ ರಾಣಾನ ಕಳ್ಕೊಂಡಿದ್ದಿದೆ, ಇದು ನನ್ನ ಪ್ರಕಾರ ಬಿಗ್ಗೆಸ್ಟ್ ಲಾಸ್ ಆಗುತ್ತೆ KKR ಗೆ. ಯಾಕಂದ್ರೆ ಒಳ್ಳೆ ಬೌಲರು, ಸಖತ್ ಬೌಲರು, ಅವ್ರನ್ನ ತಗೊಳ್ಳೋದು ಮುಂಬೈ ಇಂಡಿಯನ್ಸ್ಗೆ ಅಡ್ವಾಂಟೇಜ್ ಆಗುತ್ತೆ. ಹರ್ಷಿತ್ ರಾಣಾಯಿಂದ ಇವರಿಂದ ರಿಂಕು ಸಿಂಗ್ ಇಂದ ಮುಂಬೈ ಇಂಡಿಯನ್ಸ್ ಅಡ್ವಾಂಟೇಜ್ ಆಗುತ್ತೆ ನನಗೇನೋ ಅನ್ನಿಸ್ತಾ ಇಲ್ಲ. ಬಟ್ ಹಾರ್ದಿಕ್ ಪಾಂಡ್ಯ ಪ್ರೆಸೆನ್ಸ್ ಇಂದ ಇವರಿಗಂತೂ KKR ಸಿಕ್ಕಾಪಟ್ಟೆ ಒಂದು ಪಾಸಿಟಿವ್ ಆಗುತ್ತೆ ಅಂತ ಹೋಪ್ ಮಾಡ್ತಿದ್ದಾರೆ. ನಾನಾಗಿರೋ 100% ಕೊಡ್ತೀನಿ ಗುರು ರಿಂಕು ಸಿಂಗ್ ನ ಮತ್ತೆ ಹರ್ಷಿತ್ ರಾಣಾನ ಇಬ್ರು ಬಿಟ್ಕೊಂಡು ಕೊಡೋದಕ್ಕೆ ರೆಡಿ ಇದೆಯಾ ಗುರು ಹಾರ್ದಿಕ್ ಪಾಂಡ್ಯ ಅಂದ್ರೆ 100% ರೆಡಿ ಇದೀನಿ, ನಾನು ಬಿಟ್ಕೊಂಡು ಕೊಡ್ತೀನಿ ಅಂತ ಇವರ ಅಭಿಪ್ರಾಯನ ಹೇಳಿದರೆ. ಸೊ KKR ಕೂಡ ಇದನ್ನ ಮಾಡ್ಬೋದು ಅಂತ ಹೋಪ್ಫುಲ್ ಕೂಡ ಇದಾರೆ ಇವರು. ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 8, BCCI ಅಫಿಷಿಯಲ್ಸ್ ಮೀಟಿಂಗ್ ನ ಆರ್ಗನೈಸ್ ಮಾಡಿದರಂತೆ ಅಜಿತ್ ಅಗರ್ಕರ್ ಅಂಡ್ ಸೆಲೆಕ್ಷನ್ ಕಮಿಟಿಯ ವಿಚಾರದಲ್ಲಿ. ಅಂಡ್ 1 year ಎಕ್ಸ್ಟೆನ್ಷನ್ ಕೂಡ ಇವರಿಗೆ ಕೊಡಬಹುದು ಸೆಲೆಕ್ಷನ್ ಕಮಿಟಿ ಅಂತ ಬಂದಾಗ ಅಂತ ಅಪ್ಡೇಟ್ ಇದೆ. ಅಂದ್ರೆ ಇವರ ಒಂದು ಟೆನ್ಯೂರ್ ಅಲ್ಲಿ ಇವರ ಒಂದು ಸೆಲೆಕ್ಷನ್ ಕಮಿಟಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದೆ. ಅಂದರೆ ಸೆಲೆಕ್ಷನ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದೆ. ಯಾಕಂದ್ರೆ ನಾವು T20 ವರ್ಲ್ಡ್ ಕಪ್ನ ಗೆಲ್ತೀವಿ, ಚಾಂಪಿಯನ್ಸ್ ಟ್ರೋಫಿನ ಗೆಲ್ತೀವಿ, ಏಷ್ಯಾ ಕಪ್ನು ಕೂಡ ಗೆಲ್ತೀವಿ. ಸೊ ಬಿಗ್ ಟೂರ್ನಮೆಂಟ್ಸ್ಗಳನ್ನ ನಾವು ಗೆದ್ದಿದ್ದೀವಿ ಇವರ ಒಂದು ಪೀರಿಯಡ್ ಅಲ್ಲಿ. ಸೊ ಹಿಂದೆ ಆಗಿರಲಿಲ್ಲ, ಮುಂದೆ ಆಗಲ್ಲ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರ ಒಂದು ಸೆಲೆಕ್ಷನ್ ಪೀರಿಯಡ್ ಅಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದೆ ನಮ್ಮ ಟೀಮ್ ಇಂಡಿಯಾ. ಟ್ರೋಫೀಸ್ಗಳು ಅಂತ ಬಂದಾಗ ಅಂದರೆ ಟೂರ್ನಮೆಂಟ್ಸ್ ಬಯಲಾಟರಲ್ ಸೀರೀಸ್ ಅಲ್ಲಿ ಹಂಗೆ ಆಗಿರ್ಬೋದು ಬಿಡಿ. ಟೆಸ್ಟ್ ಸೀರೀಸ್ ಅಂತ ಬಂದಾಗ, ODI ಸೀರೀಸ್ ಅಂತ ಬಂದಾಗ ಕೆಳಗಡೆ ಮೇಲ್ಗಡೆ ಆಗಿದ್ದಾವೆ, ಸೋತಿದ್ದೀವಿ ನಾವು ಸೀರೀಸ್ಗಳನ್ನ. T20 ಸೀರೀಸ್ ಕೂಡ ಸೋತಿದ್ವಿ, ಇಲ್ಲ ಅಂತಲ್ಲ. ಬಟ್ ಟೂರ್ನಮೆಂಟ್ಸ್ನ ಮೇನ್ ಆಗಿ ನಾವು ಗೆದ್ದಿದ್ದೀವಿ. ಆದ್ದರಿಂದ ಖಂಡಿತ ಇನ್ನೂ 1 ವರ್ಷ ಎಕ್ಸ್ಟೆನ್ಷನ್ ಕೊಡಬೇಕು ಅಂತ ಇವರು ಹೋಪ್ ಮಾಡ್ತಾರಂತೆ BCCI ಅಫಿಷಿಯಲ್ಸ್ ಅಜಿತ್ ಅಗರ್ಕರ್ ಅಂಡ್ ಟೀಮಿಗೆ. ಸೊ 2027 ವರ್ಲ್ಡ್ ಕಪ್ ವರ್ಗೂ ಕೂಡ ಇವರ ಸೆಲೆಕ್ಷನ್ ಕಮಿಟಿಲಿ ಇರ್ತಾರೆ ಅನ್ನೋ ಥರ ಇವಾಗ ಅಪ್ಡೇಟ್ ಬರ್ತದೆ. ಅಂದರೆ ಚೇರ್ಮನ್ ಆಗಿರ್ತಾರೆ, ಚೀಫ್ ಆಗಿರ್ತಾರೆ ಅಂತ. ಜೊತೆಗೆ ಗಂಭೀರನ್ನು ಕೂಡ 2027 ವರ್ಲ್ಡ್ ಕಪ್ ಆಗೋವರೆಗೂ ಅವರ ಟೆನ್ಯೂರ್ನ ಮುಗಿಸೋದಿಲ್ಲ, ಅಲ್ಲಿವರೆಗೂ ಕೂಡ ಅವರೇ ಕೋಚ್ ಆಗಿರ್ತಾರೆ ಅಂತ ಕೂಡ ಅಪ್ಡೇಟ್ ಇದೆ. ಅಪ್ಡೇಟ್ ನಂಬರ್ 9, ಕ್ರಿಕೆಟ್ ಅಲ್ಲಿ ಏನೇನೋ ನೋಡ್ಬಿಟ್ಟಿದ್ರೆ ನೀವು. ದ ಮೋಸ್ಟ್ ಎಜುಕೇಟೆಡ್ ಕ್ರಿಕೆಟ್ ಅಲ್ಲಿ ಯಾರು ಅಂತ ನಿಮಗೆ ಗೊತ್ತಾ? ಕ್ರಿಕೆಟ್ ಯೂಶಲಿ ಆಡ್ತಾರೆ ಅಂತಂದ್ರೆ ಒಂದು ಪ್ರೊಫೆಷನಲ್ ಲೆವೆಲ್ ಆಡ್ತಾರೆ ಅಂತಂದ್ರೆ ಜಾಸ್ತಿ ಓದಿರಲ್ಲ, ಗೊತ್ತಿರೋ ಹಾಗೆ ನಿಮಗೆ. 10th ಓದಿರ್ತಾರೆ, PU ಓದಿರ್ತಾರೆ, ಅಥವಾ ಡ್ರಾಪ್ ಔಟ್ ಆಗಿರ್ತಾರೆ, ಮಧ್ಯದಲ್ಲಿ ಬಿಟ್ಬಿಟ್ಟಿರ್ತಾರೆ ಎಜುಕೇಶನ್ನ. ಸೊ ಒಂಥರ ಪ್ರೊಫೆಷನಲ್ ಆಗಿ ತಗೊಂಡಾಗ ಜಾಸ್ತಿ ಓದಿರಲ್ಲ. ಎಸ್ಪೆಷಲ್ ಒಂದು ಸ್ವಲ್ಪ ಸೌಂಡ್ ಮಾಡಿರುವಂಥ ಕ್ರಿಕೆಟರ್ಸ್ ಅಂತೂ ಖಂಡಿತ ಜಾಸ್ತಿ ಹೆವಿ ಅಂತೂ ಓದಿರಲ್ಲ. ನೀವು ಗೊತ್ತಿರೋ ಹಾಗೆ ನೋಡಿ, ವಿರಾಟ್ ಕೊಹ್ಲಿ ಓದಿದಾರ ಜಾಸ್ತಿ ಅಂತ ಬಿಡೋದಿಲ್ಲ, KL ರಾಹುಲ್ ಅಂತ ಬಿಡೋದೇನು ಓದಿಲ್ಲ. ಸಿಂಪಲ್ ಆಗಿ ಯಾರು ಕೂಡ ಅಷ್ಟರ ಮಟ್ಟಿಗೆ ಏನು ಓದಿರೋದಿಲ್ಲ. ಸೊ ಎಜುಕೇಷನ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಓದಿರುವಂಥದ್ದು ಯಾರು ಅನ್ನೋದು ವೆಂಕಟೇಶ್ ಅಯ್ಯರು. ವರ್ಲ್ಡ್ ಕ್ರಿಕೆಟ್ನ ತಗೊಂಡು ನೋಡ್ತಾ ಬಂದಾಗ BCom ಕಂಪ್ಲೀಟ್ ಮಾಡಿದ್ದಾರೆ, ಆ್ಯಂಡ್ MBA ಮಾಡಿದ್ದಾರೆ, ಆ್ಯಂಡ್ CA ಇಂಟರ್ಮೀಡಿಯೇಟ್ ಮಾಡಿದ್ದಾರೆ, ಜೊತೆಗೆ ಗವರ್ಮೆಂಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೂಡ ಆಗಿದ್ದಾರೆ. ಇವಾಗ ಆಬ್ವಿಯಸ್ಲಿ ಗೊತ್ತಲ್ಲಪ್ಪ ನಿಮಗೆ, ಇಂಡಿಯನ್ ಟೀಮ್ ರೆಪ್ರೆಸೆಂಟ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಒಂದು ರೋಲ್ ಅಂತೂ ಕೊಟ್ಬಿಡ್ತಾರೆ, ಒಂಥರ ಫಿಕ್ಸ್ಡ್ ಸ್ಯಾಲ್ರಿ ಅಂತೂ ಇದ್ದೇ ಇರುತ್ತೆ. ಸೊ ಒಂದು ಗೌರ್ಮೆಂಟ್ ಜಾಬ್ ಅಂತೂ ಡಿಕ್ಲೇರ್ ಆಗೋಗ್ಬಿಡುತ್ತೆ. ಆಮೇಲೆ ಇವಾಗ PhD ಕೂಡ ಮಾಡ್ತಾರಂತೆ, PhD ಇನ್ ಫೈನಾನ್ಸ್ ಕೂಡ ಮಾಡ್ತಾರಂತೆ. ಸೊ ವಿಲ್ ಬಿ ಆಬ್ವಿಯಸ್ಲಿ ಡಾಕ್ಟರ್ ವೆಂಕಟೇಶ್ ಅಯ್ಯರ್. ಸೊ ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಬರೀ ಕ್ರಿಕೆಟ್ ಮಾತ್ರ ಅಲ್ಲ, ಕ್ರಿಕೆಟ್ ಜೊತೆಗೆ ಮಲ್ಟಿ ಟಾಸ್ಕಿಂಗ್ ಕೂಡ ನಾನು ಮಾಡ್ತೀನಿ. ಈ ಎಜುಕೇಷನ್ ವೈಸ್ ನೋಡ್ತಂದ್ರೆ ನೋಡಿ, ಜಾಬ್ ಸಿಕ್ಕಿದ್ರು ಕೂಡ, ಒಂದು ರಿಸರ್ವ್ ಬ್ಯಾಂಕ್ ಜಾಬ್ ಸಿಕ್ಕಿದ್ರು ಕೂಡ ಅಲ್ಲಿಗೆ ನಿಂತಿಲ್ಲ. ನಾನು PhD ಮಾಡಬೇಕು ಫೈನಾನ್ಸಲ್ಲಿ ಅಂತ ಅವ್ರಿಗೆ ಒಂದು ಇದೆಯಲ್ಲ, ಕ್ರೇಜ್ ಇದೆಯಲ್ಲ, ಓದಬೇಕು ಅನ್ನೋ ಕ್ರೇಜ್ ಇದೆಯಲ್ಲ ಕ್ರಿಕೆಟ್ ಆಡೋದ್ರ ಜೊತೆಗೆ, ಯಾರಿಗೂ ಬರಲ್ಲ ಅಷ್ಟು ಈಸಿಯಾಗಿ. ಅದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ
ಒಂದೇ ಒಂದು ಲೈಕ್ ಹೋದ್ರು ಸಿಗೋಣ ಮುಂದಿನ ವಿಡಿಯೋದಲ್ಲಿ.